ತುಂಬಾ ದಿನದಿಂದ ತಿರುವಣ್ಣಾಮಲೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ ಕನ್ಸು ಕೊನೆಗೂ ನೆರವೇರ್ತು. ಮಾರ್ನಿಂಗ್ ಬ್ಯಾಂಗ್ಳೂರಿಂದ 7:30ಗೆ ಹೊರಟ್ವಿ. ಈ ಟ್ರಾಫಿಕ್ ಅಲ್ಲಿ ಹೊಸೂರ್ ದಾಟಷ್ಟೊತ್ತಿಗೆ 9:30 ಆಗೋಗಿತ್ತು. ಜಿಯೋ ರಿಫ್ರೆಶ್ಮೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಗೆ ಅಂತ ಸ್ಟಾಪ್ ಕೊಟ್ವಿ. ಅಲ್ಲಿ ಮಸಾಲೆ ದೋಸೆ, ಇಡ್ಲಿ ಮತ್ತೆ ಕೊನೆಗೆ ಒಂದು ಕಾಫಿ ತಗೊಂಡ್ವಿ. ಟೇಸ್ಟ್ ಅಂತೂ ಚೂರು ಚೆನ್ನಾಗಿರ್ಲಿಲ್ಲ, ತುಂಬಾನೇ ಪ್ರೈಸ್ ಜಾಸ್ತಿ ಅನ್ನಿಸ್ತು. 2 ಇಡ್ಲಿಗೆ 60 ರೂಪಾಯಿ, ಚೂರು ವರ್ತಿಲ್ಲ. ಅಲ್ಲಿಂದ ನಾವು ಮುಂದೆ ಹೋದ್ಮೇಲೆ ಬೇಕಾದಷ್ಟು ಹೋಟೆಲ್ ಇತ್ತು, ಅರ್ಜೆಂಟ್ ಮಾಡಿ ತಿಂಡಿ ನಿಲ್ಸ್ಬಿಟ್ವೇನೋ ಅಂತ ಅನ್ನಿಸ್ತು. 12:30 ಅಷ್ಟೊತ್ತಿಗೆ ತಿರುವಣ್ಣಾಮಲೆ ರೀಚ್ ಆದ್ವಿ. ಟೆಂಪಲ್ ಇಂದ 50 ಮೀಟರ್ಸ್ ದೂರ ಇರುವಂತಹ ಅನ್ನಪೂರ್ಣೇಶ್ವರ್ ರೆಸಿಡೆನ್ಸಿಲಿ ರೂಮ್ ಬುಕ್ ಮಾಡಿದ್ವಿ. ಎಸಿ ರೂಮು ಸಣ್ಣದಿತ್ತು, ಬಟ್ ತುಂಬಾನೇ ಚೆನ್ನಾಗಿದೆ. ಓನರ್ ತುಂಬಾ ಫ್ರೆಂಡ್ಲಿ ಇದ್ರು. ದೇವಸ್ಥಾನಕ್ಕೆ ಬರೀ 50 ಮೀಟರ್ ದೂರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಬುಕ್ ಮಾಡ್ಕೊಂಡ್ವಿ. ಇಲ್ಲಿ ದೇವಸ್ಥಾನದ ಕ್ಲಾಕ್ ರೂಮ್ ಅವೈಲಬಿಲಿಟಿ ಕೂಡ ಇದೆ. ನೀವೇನಾದ್ರೂ ರೂಮ್ ಬುಕ್ ಮಾಡಲ್ಲ ಅಂತ ಅಂದ್ರೆ ನಿಮ್ ಲಗೇಜ್ ನ ಇಲ್ಲಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೋದು. ಮಧ್ಯಾಹ್ನ ಊಟಕ್ಕೆ ಅಂತ ದೇವಸ್ಥಾನದಲ್ಲಿರುವಂತಹ ಅನ್ನ ಪ್ರಸಾದಕ್ಕೆ ಹೋದ್ವಿ, ಬಟ್ ಅಲ್ಲಿ ತುಂಬಾನೇ ಜನ ಇದ್ರು. 30 ಮಿನಿಟ್ಸ್ ಆದ್ರೂ ಕೂಡ ಗೇಟ್ ಓಪನ್ ಮಾಡ್ಲಿಲ್ಲ. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೆಂಪಲ್ ಆಪೋಸಿಟ್ ಅಲ್ಲೇ ಇರುವಂತಹ ರುದ್ರಾಕ್ಷ ಹೋಟೆಲ್ಗೆ ಊಟಕ್ಕೆ ಅಂತ ಹೋದ್ವಿ. ಹೋಟೆಲ್ ನೀಟ್ ಅಂಡ್ ಕ್ಲೀನ್ ಆಗಿತ್ತು, ಆಂಬಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಒಂದು ಮೀಲ್ಸ್, ಪನ್ನೀರ್ ಬಿರಿಯಾನಿ ಮತ್ತೆ ಕರ್ಡ್ ರೈಸ್ ತಗೊಂಡಿದ್ವಿ. ಪನ್ನೀರ್ ಬಿರಿಯಾನಿ ಅಷ್ಟೇ, ಬಟ್ ಮೀಲ್ಸ್ ತುಂಬಾನೇ ಚೆನ್ನಾಗಿತ್ತು. ಪ್ರೈಸ್ ಕೂಡ ನಾರ್ಮಲ್ ಆಗಿತ್ತು. ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇದರ ಹೆಚ್ಚಿನ ಡೀಟೇಲ್ಸ್ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದೀನಿ, ಲಿಂಕ್ ನಾನು ಬಯೋದಲ್ಲಿದೆ, ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಗಿರಿ ಪ್ರದಕ್ಷಿಣೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.